ನಮಸ್ಕಾರ ಫ್ರೆಂಡ್ಸ್, ಕ್ವಾರ್ಟರ್ಲಿ ರಿಸಲ್ಟ್ ಚಾನಲ್ಗೆ ಸ್ವಾಗತ. HUL ತನ್ನ ಕ್ವಾರ್ಟರ್ 3 ರಿಸಲ್ಟ್ ಅನ್ನು ಈಗ ತಾನೇ ಪಬ್ಲಿಷ್ ಮಾಡಿದೆ. ಕನ್ಸಾಲಿಡೇಟೆಡ್ ಫೈನಾನ್ಷಿಯಲ್ ರಿಸಲ್ಟ್ ಆಗಿದೆ. ಇದು ಈಗ ಬಂದ ಕ್ವಾರ್ಟರ್ 3 ರಿಸಲ್ಟ್ ಕಾಲಮ್, ಇದು ಹಿಂದಿನ ಕ್ವಾರ್ಟರ್ 2 ರಿಸಲ್ಟ್ ಕಾಲಮ್, ಇದು ಹಿಂದಿನ ವರ್ಷದ ಕ್ವಾರ್ಟರ್ 3 ರಿಸಲ್ಟ್ ಕಾಲಮ್. ಎರಡು ಕಾಲಮ್ ಹೋಲಿಕೆಗೋಸ್ಕರ ಕೊಟ್ಟಿದ್ದಾರೆ. ಡಾಟಾ ಕ್ರೋಡ್ಸ್ನಲ್ಲಿದೆ. ಎಲ್ಲಕ್ಕಿಂತ ಮೊದಲಿಗೆ ನೋಡೋಣ ರೆವೆನ್ಯೂ ಫ್ರಮ್ ಆಪರೇಷನ್, ಅಂದರೆ ಆದಾಯದ ಬಗ್ಗೆ. ಹಿಂದಿನ ಕ್ವಾರ್ಟರ್ 2 ದಲ್ಲಿ ಕಂಪನಿಯು 15,703 crore ರೆವೆನ್ಯೂ ಜನರೇಟ್ ಮಾಡಿತ್ತು. ಹಿಂದಿನ ವರ್ಷದ ಕ್ವಾರ್ಟರ್ 3 ದಲ್ಲಿ ಕಂಪನಿಯು 15,259 crore ರೆವೆನ್ಯೂ ಜನರೇಟ್ ಮಾಡಿತ್ತು. ಈಗಿನ ಕ್ವಾರ್ಟರ್ 3 ದಲ್ಲಿ ಕಂಪನಿಯು 15,559 crore ರೆವೆನ್ಯೂ ಜನರೇಟ್ ಮಾಡಿದೆ. ಕಂಪನಿಯ ರೆವೆನ್ಯೂವನ್ನು ಏರ್ ಟು ಏರ್ ಕಂಪ್ಯಾರಿಸನ್ ಮಾಡಿದಾಗ 1.9% ರಷ್ಟು ಏರಿಕೆಯಾಗಿದೆ. ಅದೇ ಕಂಪನಿಯ ರೆವೆನ್ಯೂವನ್ನು ಕ್ವಾರ್ಟರ್ ಟು ಕ್ವಾರ್ಟರ್ ಕಂಪ್ಯಾರಿಸನ್ ಮಾಡಿದಾಗ 0.9% ರಷ್ಟು ಇಳಿಕೆಯಾಗಿದೆ. ನೆಕ್ಸ್ಟ್ ಪಾಯಿಂಟ್ ನೋಡೋಣ, ಟೋಟಲ್ ಎಕ್ಸ್ಪೆನ್ಸಸ್ ಅಂದರೆ ಖರ್ಚಿನ ಬಗ್ಗೆ. ಹಿಂದಿನ ಕ್ವಾರ್ಟರ್ 2 ದಲ್ಲಿ ಕಂಪನಿಯು 12,581 crore ಖರ್ಚು ಮಾಡಿತ್ತು. ಹಿಂದಿನ ವರ್ಷದ ಕ್ವಾರ್ಟರ್ 3 ದಲ್ಲಿ ಕಂಪನಿಯು 12,305 crore ಖರ್ಚು ಮಾಡಿತ್ತು. ಈಗಿನ ಕ್ವಾರ್ಟರ್ 3 ದಲ್ಲಿ ಕಂಪನಿಯು 12,576 crore ಖರ್ಚು ಮಾಡಿದೆ. ನೆಕ್ಸ್ಟ್ ಪಾಯಿಂಟ್ ನೋಡೋಣ, ಪ್ರಾಫಿಟ್ ಫಾರ್ ದ ಪೀರಿಯಡ್ ಅಂದರೆ ಲಾಭದ ಬಗ್ಗೆ. ಹಿಂದಿನ ಕ್ವಾರ್ಟರ್ 2 ದಲ್ಲಿ ಕಂಪನಿಯು 2,595 crore ಪ್ರಾಫಿಟ್ ಮಾಡಿತ್ತು. ಹಿಂದಿನ ವರ್ಷದ ಕ್ವಾರ್ಟರ್ 3 ದಲ್ಲಿ ಕಂಪನಿಯು 2,508 crore ಪ್ರಾಫಿಟ್ ಮಾಡಿತ್ತು. ಈಗಿನ ಕ್ವಾರ್ಟರ್ 3 ದಲ್ಲಿ ಕಂಪನಿಯು 2,989 crore ಪ್ರಾಫಿಟ್ ಮಾಡಿದೆ. ಕಂಪನಿಯ ಪ್ರಾಫಿಟ್ ಅನ್ನು ಏರ್ ಟು ಏರ್ ಕಂಪ್ಯಾರಿಸನ್ ಮಾಡಿದಾಗ 19.1% ರಷ್ಟು ಏರಿಕೆಯಾಗಿದೆ. ಅದೇ ಕಂಪನಿಯ ಪ್ರಾಫಿಟ್ ಅನ್ನು ಕ್ವಾರ್ಟರ್ ಟು ಕ್ವಾರ್ಟರ್ ಕಂಪ್ಯಾರಿಸನ್ ಮಾಡಿದಾಗ 15.1% ರಷ್ಟು ಏರಿಕೆಯಾಗಿದೆ. ನೆಕ್ಸ್ಟ್ ಪಾಯಿಂಟ್ ನೋಡೋಣ, ಅರ್ನಿಂಗ್ ಪರ್ ಶೇರ್ ಇಪಿಎಸ್ ಪ್ರತಿ ಶೇರಿಗೆ ಎಷ್ಟು ಗಳಿಕೆ. ಹಿಂದಿನ ಕ್ವಾರ್ಟರ್ 2 ದಲ್ಲಿ ಕಂಪನಿಯು 11 rupees 3 ಪೈಸೆ, ಹಿಂದಿನ ವರ್ಷದ ಕ್ವಾರ್ಟರ್ 3 ದಲ್ಲಿ ಕಂಪನಿಯು 10 rupees 68 ಪೈಸೆ, ಈಗಿನ ಕ್ವಾರ್ಟರ್ 3 ದಲ್ಲಿ ಕಂಪನಿಯು 12 rupees 70 ಪೈಸೆ. ಕಂಪನಿಯ ಪ್ರಾಫಿಟ್ ಏರಿಕೆಯಾದಂತೆ ಇಪಿಎಸ್ ಏರಿಕೆಯಾಗುತ್ತದೆ. ಅದೇ ಕಂಪನಿಯ ಪ್ರಾಫಿಟ್ ಇಳಿಕೆಯಾದರೆ ಇಪಿಎಸ್ ಕೂಡ ಇಳಿಕೆಯಾಗುತ್ತದೆ. ಓವರಾಲ್ ಕ್ವಾರ್ಟರ್ ರಿಸಲ್ಟ್ ಬಗ್ಗೆ ಹೇಳುವುದಾದರೆ ಪಾಸಿಟಿವ್ ನಂಬರ್ ಎಂದು ಹೇಳಬಹುದು. ನೋಡೋಣ ಮಾರ್ಕೆಟ್ ಯಾವ ರಿಯಾಕ್ಷನ್ ತೋರಿಸುತ್ತೆ ಅಂತ. ಇನ್ವೆಸ್ಟ್ಮೆಂಟ್ ಮಾಡುವ ಮೊದಲು ನಿಮ್ಮ ಫೈನಾನ್ಷಿಯಲ್ ಅಡ್ವೈಸರ್ ಸಲಹೆ ಕೇಳಿ ಇನ್ವೆಸ್ಟ್ಮೆಂಟ್ ಮಾಡಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಮಸ್ಕಾರ.